ಮಕ್ಕಳೇ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೇ? ಮನೆಯಲ್ಲಿ ಪಾಠ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತಾ ಇರಬಹುದು ಅಂತ ಭಾವಿಸ್ತೇನೆ. ಇಂದು 5ನೇ ತರಗತಿಯ ಕನ್ನಡ AT ಪಾಠಭಾಗ. ಅದಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕಳೆದ ತರಗತಿಯಲ್ಲಿ ನಾವು ಒಂದು ಪ್ರವಾಸ ಕಥನವನ್ನು ನಾವು ಓದಿದ್ದೇವೆ. ಅದರಲ್ಲಿ ಹಲವಾರು ಚಟುವಟಿಕೆಗಳನ್ನು ನೀವು ಮಾಡಿದ್ದೀರಿ. ಮಾಡಿ ನಿಮ್ಮ ಅಧ್ಯಾಪಕರಿಗೆ ಅದನ್ನು ಕಳುಹಿಸಿಕೊಟ್ಟಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಇನ್ನು ಇಂದಿನ ತರಗತಿಯನ್ನು ನಾವು ಮುಂದುವರಿಸುವ. ಇಂದಿನ ತರಗತಿಯಲ್ಲಿ ನಾವು ಒಂದು ಕವನವನ್ನು ನೋಡಲಿಕ್ಕೆ ಇದ್ದೇವೆ. ಕವನ ಅಂತ ಹೇಳಿದರೆ ನಿಮ್ಗೆ ಗೊತ್ತುಂಟು, ಪದ್ಯ. ಈ ಪದ್ಯ ಯಾವುದರ ಕುರಿತಾಗಿದೆ? ನೀವು ನೋಡಿರ್ಬೋದು, ನಿಮಗೆ ಗೊತ್ತಿರಬಹುದು. ಬೆಳದಿಂಗಳ ರಾತ್ರಿ. ಬೆಳದಿಂಗಳ ರಾತ್ರಿಯನ್ನು ನೀವು ಆಸ್ವಾದಿಸಿರಬಹುದು. ಹೇಗಿರ್ತದೆ ಬೆಳದಿಂಗಳ ರಾತ್ರಿ? ಆ ಬೆಳದಿಂಗಳ ರಾತ್ರಿಯಲ್ಲಿ ನೀವು ಆಕಾಶವನ್ನು ನೋಡಿದ್ದೀರಾ? ನೋಡಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ಆ ಬೆಳದಿಂಗಳಿನಲ್ಲಿ ಪ್ರಕೃತಿ ಹೇಗೆ ಕಾಣುತ್ತದೆ? ಹೇಗೆ ಕಾಣುತ್ತದೆ? ಆ ಕತ್ತಲಿನಲ್ಲಿ ಚಂದ್ರನ ಬೆಳಕು ಹರಿಯುವಾಗ ಬಹಳ ಸುಂದರವಾಗಿ ಕಾಣುತ್ತದೆ. ಇನ್ನು ಆಕಾಶವನ್ನು ನೀವು ನೋಡಿರಬಹುದು. ಏನಿರ್ತದೆ ಆಕಾಶದಲ್ಲಿ? ಚಂದ್ರ ಇರ್ತಾನೆ, ಅಸಂಖ್ಯಾತ ನಕ್ಷತ್ರಗಳಿರ್ತದೆ, ಮತ್ತು ಮೋಡಗಳು ಸಾಗ್ತಾ ಇರುವುದು ಆಕಾಶದಲ್ಲಿ ನಿಮಗೆ ಕಾಣಬಹುದು. ಹಾಗೆ ಆ ಬೆಳದಿಂಗಳ ರಾತ್ರಿಯಲ್ಲಿ ನಾವು ಆಕಾಶವನ್ನು ನಿರೀಕ್ಷಣೆ ಮಾಡಿದರೆ ನಮಗೆ ಒಂದು ವಿಸ್ಮಯವೇ ನಮಗೆ ಗೋಚರಿಸ್ತದೆ. ಇನ್ನು ಅದರಲ್ಲೂ ಕೂಡ ಪೂರ್ಣವಾಗಿ ಕಾಣುವ ಚಂದ್ರ. ಯಾವಾಗ ಚಂದ್ರ ಪೂರ್ಣವಾಗಿ ಕಾಣುವುದು? ಯಾವಾಗ? ಪೌರ್ಣಮಿಯ ದಿವಸ. ಪೌರ್ಣಮಿಯ ದಿವಸ ಆಕಾಶವನ್ನು ನೋಡುವುದು ಇನ್ನಷ್ಟು ಮನಮೋಹಕ. ಪ್ರಕೃತಿಯೂ ಕೂಡ ಅಷ್ಟೇ ಮನಮೋಹಕವಾಗಿದೆ. ಇನ್ನು ಆ ರಾತ್ರಿಯ ಒಂದು ದೃಶ್ಯವನ್ನು ನಾವು ವಿಡಿಯೋದ ಮೂಲಕ ಒಮ್ಮೆ ಗಮನಿಸೋಣ. ನೋಡಿ.
ವಿಡಿಯೋವನ್ನು ನೋಡಿದ್ದೀರಲ್ಲ. ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಕಾಣುತ್ತದೆ? ನೀವು ಕಾಣುವಂತಹ, ಹೇಳುವುದು ಬೇಡ, ನೀವು ಕಾಣುವಂತಹ ಆ ದೃಶ್ಯವನ್ನು, ಅಲ್ಲಿ ಏನೆಲ್ಲ ಇದೆ, ಏನೆಲ್ಲ ಕಂಡಿದ್ದೀರಿ ಎನ್ನುವುದನ್ನು ಒಂದು ಸಣ್ಣ ವಾಕ್ಯಗಳಲ್ಲಿ ನೀವು ಬರೀಬೇಕು. ಏನೆಲ್ಲ ಅಲ್ಲಿ ನೀವು ಕಂಡಿದ್ದೀರಿ, ಏನೆಲ್ಲ ವಿಡಿಯೋದಲ್ಲಿ ಕಾಣಿಸ್ತದೆ, ಕಂಡದ್ದನ್ನು ಬರೀಬೇಕು. ಬರೀರಿ. ಬರೆದಾಗಿರ್ಬೋದು. ಇನ್ನು ಪ್ರಕೃತಿಯ ಈ ವಿದ್ಯಮಾನಗಳಲ್ಲಿ ಈ ಚಂದ್ರ, ಸೂರ್ಯ ಮತ್ತು ಚಂದ್ರ ಇವರ ಸ್ಥಾನವು ಕೂಡ ನಮಗೆ ಒಂದು ವಿಶೇಷತೆಯನ್ನು ತೋರಿಸ್ತದೆ ಅಲ್ವಾ? ಪ್ರಕೃತಿಯ ವಿದ್ಯಮಾನಗಳು ಯಾವುದೆಲ್ಲ? ಸೂರ್ಯ ಹಗಲು ಬರುವುದು, ರಾತ್ರಿ ಚಂದ್ರ ಕಾಣುವುದು. ಹಗಲಿನಲ್ಲಿ ಸೂರ್ಯನು ಪ್ರಜ್ವಲಿಸುತ್ತಾ ಇಡೀ ಜೀವರಾಶಿಗೆ ತನ್ನ ತೇಜಸ್ಸನ್ನು ತೋರ್ಪಡಿಸುತ್ತಾ ನಮ್ಮ ಈ ಪ್ರಕೃತಿಯ ಜೀವ ಜಲಗಳ ಈ ಒಂದು ಉಳಿವಿಗೆ ಬೇಕಾಗಿ ಸೂರ್ಯ ನಮಗೆ ಅತಿ ಅಗತ್ಯ. ಅದೇ ರೀತಿ ರಾತ್ರಿ ಸೂರ್ಯ ಅಸ್ತಮಿಸುವಾಗ ಚಂದ್ರೋದಯ ಆಗ್ತದೆ. ಚಂದ್ರ ಶಾಂತಿಯನ್ನು, ಕಾಂತಿಯನ್ನು ಕರುಣಿಸ್ತಾನೆ. ಅಂದರೆ ಚಂದ್ರನ ಬೆಳದಿಂಗಳು ಎನ್ನುವುದು ಬಹಳ ಕಾಂತಿಯುತವಾಗಿದೆ, ಅದು ತಂಪಾಗಿರುತ್ತದೆ. ಅಂತಹ ಕಾಂತಿಯುತವಾದಂತಹ, ಶಾಂತಿಯಿಂದ ಕೂಡಿದಂತಹ ಆ ಚಂದ್ರನ ಕುರಿತು ಕವಿಗಳು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅಂತಹ ಒಂದು ಕವನವನ್ನು ನಾವು ಇವತ್ತು ಕಲೀಲಿಕ್ಕಿದ್ದೇವೆ, ಹಾಡಲಿಕ್ಕಿದ್ದೇವೆ. ಕವನದಲ್ಲಿ ಏನೆಲ್ಲ ಹೇಳಿದ್ದಾರೆ ಎನ್ನುವುದನ್ನು ತಿಳಿಯಲಿಕ್ಕಿದ್ದೇವೆ. ಕವನದ ಹೆಸರೇನು? ಒಂದು ರಾತ್ರಿ. ಎಸ್ ವಿ ಪರಮೇಶ್ವರ ಭಟ್ಟ ಎನ್ನುವವರು ಈ ಕವಿತೆಯನ್ನು ಬರೆದಿದ್ದಾರೆ. ಈ ಕವಿತೆಯಲ್ಲಿ ಆ ಚಂದ್ರೋದಯದ, ಆ ಹುಣ್ಣಿಮೆಯ ರಾತ್ರಿಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಈ ಪದ್ಯವನ್ನು ನಾವು ಒಂದು ಧ್ವನಿ ಸುರುಳಿಯ ಮೂಲಕ ಕೇಳೋಣ.
ಮಲಗಿದ್ದ ಹಕ್ಕಿಗೂಡುಗಳಲ್ಲಿ ഇരുಳು ಹುಂಗನ ಸೂಡಿ ಸಾಗುತ್ತಿತ್ತು. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು 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 ತೂಗುತ್ತಿತ್ತು. ಪದ್ಯದ ಧ್ವನಿ ಸುರುಳಿಯನ್ನು ಕೇಳಿ ಆಯ್ತಲ್ಲ. ಹಾಡಿದವರು ಬಹಳ ಸುಂದರವಾಗಿ ಅದನ್ನು ಹಾಡಿದ್ದಾರೆ. ಇನ್ನು ಈ ಪದ್ಯದಲ್ಲಿ ಏನು ಹೇಳಿದ್ದಾರೆ ಕವಿಗಳು? ಈ ಪದ್ಯದ ಮೂಲಕ ನಮಗೆ ಏನನ್ನು ಹೇಳಲು ಕವಿಗಳು ಪ್ರಯತ್ನಿಸಿದ್ದಾರೆ, ಏನು ಹೇಳಿದ್ದಾರೆ ಎನ್ನುವುದನ್ನು ನೋಡುವ. ಮೊದಲು, ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಲ ಹಾಡಿ ತೂಗುತ್ತಿತ್ತು. ಅಂದರೆ ತಿಳಿಮುಗಿಲ, ಮುಗಿಲು ಅಂತ ಹೇಳಿದರೆ ಏನರ್ಥ? ಮೋಡ ಅಂತ ಅರ್ಥ. ಮೇಘ ಅಂತ ಕೂಡ ಅರ್ಥ ಉಂಟು. ಅಂದರೆ ಮೋಡ ಅಂದರೆ ತಿಳಿ ಮುಗಿಲು. ರಾತ್ರಿ, ಈ ಬೆಳದಿಂಗಳ ರಾತ್ರಿಯಲ್ಲಿ ಅಲ್ವಾ, ಆಕಾಶ ಶುಭ್ರವಾಗಿರ್ತದೆ. ಏನೆಲ್ಲ ಕಾಣ್ತೇವೆ ಆಕಾಶದಲ್ಲಿ? ಆ ಆಕಾಶದಲ್ಲಿ ಮೋಡಗಳು ಹೀಗೆ ಸರಿಯುವುದನ್ನು ನಾವು ಕಾಣಬಹುದು ಅಲ್ವಾ. ನಕ್ಷತ್ರಗಳಿರ್ಬೋದು, ಚಂದ್ರ ಇರ್ಬೋದು, ಆ ಮೋಡಗಳು ಕೂಡ ಹೀಗೆ ಚಲಿಸ್ತಾ ಇರ್ತದೆ. ಆ ತಿಳಿ ಮುಗಿಲು ಅಂದರೆ ಆ ಮೋಡಗಳು ಹೇಗಿರ್ತದೆ? ಬಿಳಿ ವರ್ಣದಲ್ಲಿರ್ತದೆ ಅಲ್ವಾ, ಕಾಣಲಿಲ್ವ ನೀವು? ಆ ಮೋಡಗಳ ಎಡೆಯಲ್ಲಿ ತಿಳಿ ಮುಗಿಲ ತೊಟ್ಟಿ, ಅದೊಂದು ತೊಟ್ಟಿಲ್ನ ಹಾಗೆ. ಯಾಕಂತೇಳಿ ಅದು ಚಲಿಸ್ತಾ ಇರ್ತದೆ. ತೊಟ್ಟಿಲ್ ನೀವು ನೋಡಿರ್ಬೋದು ಅಲ್ವಾ. ಮಕ್ಕಳನ್ನು ನಾವು ಅದರಲ್ಲಿ, ಮಗುವನ್ನು ನಾವು ಮಲಗಿಸಿ ಏನು ಮಾಡ್ತೇವೆ? ನಾವು ಅದನ್ನು ಉಯ್ಯಾಲೆ ಮಲಗಿಸಿ ನಾವು ಜೋಗುಲ ಹಾಡ್ತೇವೆ. ಹಾಗೆ ಈ ಮೋಡ ಎನ್ನುವಂತಹ ಆ ತೊಟ್ಟಿಲಿನಲ್ಲಿ, ಅಂದರೆ ಆ ಮೋಡ, ಮುಗಿಲು ಅಂತ ಹೇಳಿದರೆ ಮೋಡ, ತೊಟ್ಟಿಲಿನಲ್ಲಿ ಮಲಗಿದ್ದ ಚಂದಿರ ಅದರ ಮೇಲೆ ಇರ್ತಾನಲ್ವಾ. ಚಂದಿರ ಅದರ ಮೇಲೆ ಮಲಗಿರ್ತಾನೆ. ಮಲಗಿ ಇರುವಾಗ ಅದನ್ನು ಈಗ ಜೋಗುಲ ಹಾಡಬೇಡವಾ, ಅದನ್ನು ತೂಗಿಸ್ಬೇಡವಾ? ಅದು ಯಾರು ಮಾಡ್ತಾರೆ? ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಲ ಹಾಡಿ ತೂಗುತ್ತದೆ ಅಲ್ವಾ. ಈ ಮೋಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸೋದು, ಮೋಡ ಸಂಚರಿಸ್ತಾ ಇರ್ತದೆ, ನೀವು ನೋಡಿರ್ಬೋದು. ಬಹಳ ಸುಂದರ ಅದು ನೋಡಲಿಕ್ಕೆ. ಆಗ ಅದನ್ನು ಮೋಡವನ್ನು ಆಚೆ ದೂಡಬೇಕಿದ್ರೆ, ಅದು ಸಂಚರಿಸುವಂತೆ ಮಾಡಬೇಕಿದ್ರೆ ಯಾರು ಮಾಡೋದು? ಅದು ಗಾಳಿಯಿಂದಾಗಿ ಮೋಡಗಳು ಚಲಿಸ್ತದೆ. ಆಗ ಆ ಜೋಗುಲವನ್ನು ಹಾಡುವುದು, ಅದನ್ನು ತೂಗಿಸುವುದು ಯಾರು ಅಂತ ಹೇಳಿದರೆ ಈ ಗಾಳಿ. ಆಗ ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ, ಆ ತೊಟ್ಟಿಲಿನಲ್ಲಿ, ಮುಗಿಲು ಆ ಆಕಾಶದಲ್ಲಿರುವಂಥ ಮೋಡಗಳ ತೊಟ್ಟಿಲಲ್ಲಿ, ಮೋಡವೆನ್ನುವ ತೊಟ್ಟಿಲಲ್ಲಿ ಮಲಗಿದ್ದಂತಹ ಚಂದಿರನನ್ನು ಯಾರು? ಗಾಳಿ ಜೋಗುಲ ಹಾಡಿಕೊಂಡು ಜೋಗುಲ ಹಾಡಿ ತೂಗುತ್ತಿತ್ತು ಅಂತ ಕವಿಗಳು ಈ ಪದ್ಯದಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳಿದ್ದಾರೆ? ಗರಿಮುದುರಿ ಮಲಗಿದ್ದ ಹಕ್ಕಿಗೂಡುಗಳಲ್ಲಿ ഇരുಳು ಹೊಂಗನ ಸೂಡಿ ಸಾಗುತ್ತಿತ್ತು. ಗರಿಮುದುರಿ ಮಲಗಿದ್ದ, ಗರಿ ಮುದುರಿಸಿಕೊಂಡು ಮಲಗಿದ್ದ ಅಂದರೆ ಹಕ್ಕಿಗೂಡುಗಳಲ್ಲಿ. ಹಕ್ಕಿಗಳು ನಿಮಗೆ ಗೊತ್ತಿರಬಹುದು, ಕೇವಲ ರಾತ್ರಿಯ ಹೊತ್ತಿನಲ್ಲಿ ನಾವು ಮಾತ್ರ ಮನೆಯಲ್ಲಿ ಮಲಗಿ ನಿದ್ರಿಸುವುದಲ್ಲ. ರಾತ್ರಿ ಅಂತ ಹೇಳಿದರೆ ಸಕಲ ಜೀವರಾಶಿಗಳಿಗೂ ಕೂಡ ಸ್ವಲ್ಪ ಕೆಲವನ್ನು ಮಾತ್ರ ಬಿಟ್ಟರೆ ಹೆಚ್ಚಿನ ಜೀವರಾಶಿಗಳು ರಾತ್ರಿ ವಿಶ್ರಮವನ್ನು ಪಡೆಯುತ್ತದೆ, ಮಲಗಿರ್ತದೆ. ನಿಮಗೆ ಗೊತ್ತಿರ್ಬೋದು, ಎಲ್ಲ ಹಕ್ಕಿಗಳಾಗಿರ್ಬೋದು, ಕೆಲವು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲವೂ ಕೂಡ ಆಗಿರ್ಬೋದು. ರಾತ್ರಿ ಏನು ಮಾಡ್ತದೆ? ಒಂದು ಕಡೆಯಲ್ಲಿ ಅದಕ್ಕೊಂದು ವಿಶ್ರಮಧಾಮ, ವಿಶ್ರಾಂತಿ ಪಡೆಯುವಂಥ ಒಂದು ಸ್ಥಳ ಉಂಟು. ಆ ಸ್ಥಳದಲ್ಲಿ ಅವುಗಳು ವಿಶ್ರಾಂತಿಯನ್ನು ಪಡೆಯುತ್ತದೆ. ನಾವು ಕೂಡ ಹಾಗೆ ಹಗಲು ಹೊತ್ತಿನಲ್ಲಿ ದುಡಿದು ರಾತ್ರಿ ಆಗುವಾಗ
ನಮಗೆ ಒಂದು ಮನೆ ಉಂಟು, ಆ ಮನೆಯೊಳಗೆ ನಾವೇನು ಮಾಡ್ತೇವೆ, ನಾವು ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಅದೇ ರೀತಿ ಹಕ್ಕಿಗಳು ಕೂಡ ತಮ್ಮ ಗೂಡಿನಲ್ಲಿ ಗರಿ ಮುದುರಿ ಅಂದರೆ ಗರಿಯನ್ನು ಹೀಗೆ ಮುದುಡಿಕೊಂಡು ಏನು ಮಾಡ್ತವೆ, ವಿಶ್ರಾಂತಿಯನ್ನು ಪಡೆಯುತ್ತದೆ. ಗರಿ ಮುದುರಿ ಮಲಗಿದ್ದ ಹಕ್ಕಿ ಗೂಡುಗಳಲ್ಲಿ, ಆ ಹಕ್ಕಿಯ ಗೂಡುಗಳಲ್ಲಿ ಏನಾಗ್ತದೆ, ಇರುಳು ಹೊಂಗನ ಸೂಡಿ ಸಾಗುತ್ತಿತ್ತು. ಇರುಳು ಅಂದರೆ ಎಂಥದ್ದು, ರಾತ್ರಿ. ಇರುಳು ಅಂತ ಹೇಳಿದರೆ ರಾತ್ರಿ ಎನ್ನುವಂತಹ ಅರ್ಥ. ಇರುಳು ಹೊಂಗನ ಸೂಡಿ ಅಂದರೆ ಹೊಂಗನಸು ಊಡಿ, ಎರಡು ಪದ ಉಂಟಲ್ಲಿ, ಹೊಂಗನಸು ಊಡಿ. ಹೊಂಗನಸು ಅಂತ ಹೇಳಿದ್ರೇನು, ಹೊಂಗನಸು ಅಂತ ಹೇಳಿದರೆ ಹೊನ್ನಿನ ಕನಸು. ಹೊನ್ನು ಅಂತ ಹೇಳಿದರೆ ಚಿನ್ನ ಅಂತ ಅರ್ಥ, ಬಂಗಾರ ಅಂತ ಅರ್ಥ. ಬಂಗಾರದ ಕನಸು ಅಲ್ವಾ, ಬಂಗಾರ ಅಂತ ಹೇಳಿದರೆ ಅಲ್ವಾ ಅದೊಂದು ಬೆಲೆಬಾಳುವ ಆಭರಣ. ಅಂತಹ ಕನಸು ಅಂದರೆ ಸುಂದರವಾದ ಕನಸು, ಒಳ್ಳೆಯ ಕನಸು. ಆ ಒಳ್ಳೆಯ ಕನಸನ್ನು ಊಡಿ, ಒಳ್ಳೆಯ ಕನಸನ್ನು ಈ ಇರುಳು ನೀಡುತ್ತದೆ. ಯಾವುದಕ್ಕೆ, ಹಕ್ಕಿಗಳಿಗೆ ನೀಡುತ್ತಾ ಅದು ಸಾಗುತ್ತಿತ್ತು. ಅಂದರೆ ಹೊಂಗನಸು ಅಂದರೆ ಒಳ್ಳೆಯ ಕನಸು ಅಂತ ಅರ್ಥ. ಗರಿ ಮುದುರಿ ಮಲಗಿದ್ದ ಹಕ್ಕಿ ಗೂಡುಗಳಲ್ಲಿ ಇರುಳು ಹೊಂಗನಸೂಡಿ ಸಾಗುತ್ತಿತ್ತು. ಆ ಹಕ್ಕಿಗಳಿಗೆ ಇರುಳು ಹೊಂಗನಸನ್ನು ಊಡಿ, ಅದಕ್ಕೆ ಊಡಿ ಅಂದರೆ ಕೊಟ್ಟು ಸಾಗುತ್ತಿತ್ತು. ಅಂದರೆ ಆ ರಾತ್ರಿ ಹಾಗೆ ಎಲ್ಲರಿಗೂ ಕೂಡ ಮಲಗಿದ್ರು, ನಿದ್ದೆ ಮಾಡ್ತಾ ಇದ್ರು, ಅವುಗಳಿಗೆ ಒಳ್ಳೆಯದನ್ನು ಮಾಡುತ್ತಾ ರಾತ್ರಿ ಸಾಗ್ತಾ ಇರ್ತದೆ. ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳಿದ್ದಾರೆ ಕವಿ ನೋಡುವ. ಮುಗುಳಿರುವ ಹೊದರಿನಲ್ಲಿ ನರುಗಂಪಿನುದರದಲ್ಲಿ ಜೇನುಗನಸಿನ ಹಾಡು ಕೇಳುತ್ತಿತ್ತು. ಮುಗುಳಿರುವ ಹೊದರಿನಲ್ಲಿ, ಮುಗುಳಿರುವ ಅಂತೇಳಿ, ಮುಗುಳು ಅಂತ ಹೇಳಿದರೆ ಮೊಗ್ಗು ಅಂತ ಅರ್ಥ. ಯಾವುದರ ಮೊಗ್ಗು, ಹೂವಿನ ಮೊಗ್ಗು. ಮುಗುಳಿರುವ ಹೊದರಿನಲ್ಲಿ, ಹೊದರು ಅಂತ ಹೇಳಿದರೆ ಪೊದರು ಗಿಡಗಂಟೆಗಳು ಇದೆಲ್ಲ ಇರಬಹುದು, ಅಂದರೆ ಗಿಡಗಳು ಇರಬಹುದು. ಆ ಗಿಡಗಳಲ್ಲಿ ಏನಾಗ್ತದೆ, ಹೂವು ಆಗ್ತದೆ ಅಲ್ವಾ. ಹೂ ಅರಳುವುದು ಯಾವಾಗ, ಬೆಳಗ್ಗೆ ಹೂ ಅರಳುತ್ತದೆ. ಆಗ ಬೆಳಗ್ಗೆ ಹೂ ಅರಳಬೇಕಾದ್ರೆ ಅದು ರಾತ್ರಿ ಇಡೀ ಮೊಗ್ಗಾಗಿರ್ತದೆ ಅಲ್ವಾ. ಹೂ ಅರಳುವಾಗ ಒಳ್ಳೆಯ ಪರಿಮಳವನ್ನು ಸೂಸುತ್ತದೆ ಅಲ್ವಾ. ಹೆಚ್ಚಿನ ಹೂಗಳು ಪರಿಮಳಯುಕ್ತವಾಗಿದೆ. ಆದರೆ ರಾತ್ರಿ ಹೊತ್ತಿನಲ್ಲಿ ಅದು ಮೊಗ್ಗಾಗಿರ್ತದೆ. ಅಂದರೆ ರಾತ್ರಿ ಹೊತ್ತು ಈ ಹೂವಿನ ಪರಿಮಳ ಈ ಮೊಗ್ಗಿನಲ್ಲಿ ಅಡಗಿರ್ತದೆ, ಅದರಲ್ಲಿ ಒದುಗಿರ್ತದೆ. ಅದನ್ನೇ ಹೇಳುವಂಥದ್ದು ಮುಗುಳಿರುವ ಹೊದರಿನಲ್ಲಿ, ಆ ಗಿಡಗಂಟೆಗಳಲ್ಲಿ ನರುಗಂಪಿನ ಅಂದರೆ ಆ ತಂಪಾದ ಆ ಸೌಂದರ್ಯ, ಅಂದರೆ ಆ ಪರಿಮಳ ಅದರ ಉದರದಲ್ಲಿ, ಅಂದರೆ ಮೊಗ್ಗಿನ ಉದರ ಅಂತ ಹೇಳಿದರೆ ಏನು, ಹೊಟ್ಟೆ. ಅಂದರೆ ಅದು ಸೇರಿರ್ತದೆ, ಮೊಗ್ಗಂದರೆ ಸೇರಿರ್ತದೆ. ಆ ಹೊಟ್ಟೆಯಲ್ಲಿ ಯಾವುದು ಆ ಪರಿಮಳ ಅಲ್ಲಿ ಏನಾಗಿರ್ತದೆ, ಸಂಗ್ರಹವಾಗಿರ್ತದೆ ಅಲ್ವಾ. ಮತ್ತು ಬೆಳಗ್ಗಾಗುವಾಗ ಹೂ ಹರಳುವಾಗ ಅದು ಹೊರಗೆ ಬರ್ತದೆ. ಅಂತಹ ಉದರದಲ್ಲಿ ಜೇನುಗನಸಿನ ಹಾಡು ಕೇಳುತ್ತಿತ್ತು. ಅದರಿಂದ ಆ ಉದರದಿಂದ ಏನಾಗ್ತಾ, ಈ ಸವಿಯಾದಂತಹ ಪರಿಮಳಯುಕ್ತವಾದಂತಹ ಪರಿಮಳ ಅದರಲ್ಲಿ ಹುದುಗಿರ್ತದೆ. ಅಂತಹ ಇದು ಜೇನುಗನಸಿನ ಹಾಡು. ಜೇನು ಅಂದರೆ ಸಿಹಿ ಅಂತ ಅರ್ಥ ಅಲ್ವಾ. ಜೇನನ್ನು ಎಲ್ಲರೂ ಕೂಡ ಸವಿದಿರ್ಬೋದು ಅಲ್ವಾ, ಸಿಹಿಯಾಗಿರ್ತದೆ. ಅಂತಹ ಜೇನುಗನಸು, ಅಲ್ಲಿ ಎರಡು ಪದ ಉಂಟು. ಯಾವುದೆಲ್ಲ, ಜೇನು ಮತ್ತು ಕನಸು. ಜೇನು ಕನಸು, ಜೇನುಗನಸು. ಜೇನುಗನಸು ಅಂದರೆ ಇಲ್ಲಿ ಸಿಹಿಯಾದ, ಜೇನು ಅಂತ ಹೇಳಿದರೆ ಸಿಹಿಯಾದ ಕನಸು ಅಂತ ಅರ್ಥ. ಅಂದರೆ ಒಳ್ಳೆಯ ಸುಂದರವಾದ ಸಿಹಿಯಾದ ಕನಸಿನ ಹಾಡು ಕೇಳುತ್ತಿತ್ತು. ಎಲ್ಲಿಂದ, ಈ ಮೊಗ್ಗಿನ ಒಳಗಿನಿಂದ. ಮುಗುಳಿರುವ ಹೊದರಿನಲ್ಲಿ ನರುಗಂಪಿನುದರದಲ್ಲಿ ಜೇನುಗನಸಿನ ಹಾಡು ಕೇಳುತ್ತಿತ್ತು. ಅದೇ ರೀತಿ ಮುಂದೆ ಬರ್ತದೆ. ತುಂಬು ನೀರಿನ ಹೊಳೆಯೋಳಂಬಿಗನ ಕಿರುದೋಣಿ
ಪ್ರಸ್ಥಾನ ಗೀತೆಯನ್ನು ಹೇಳುತ್ತಿತ್ತು. ತುಂಬು ನೀರಿನ ಹೊಳೆಯೊಳಂಬಿಗನ ಕಿರುದೋಣಿ. ಅಂದರೆ ರಾತ್ರಿ ಹೊತ್ತು ಹೊಳೆಯಲ್ಲಿ ನೀರಿರ್ತದೆ ಅಲ್ವಾ, ರಾತ್ರಿ ಹೊತ್ತಿರ್ತದೆ, ಹಗಲು ಇರ್ತದೆ. ಆದರೆ ಅಲ್ಲಿ ಅಂಬಿಗನ ಪ್ರಯಾಣ. ಅಂಬಿಗ ಅಂತ ಹೇಳಿದರೆ ಯಾರು? ಅಂಬಿಗ ಅಂತ ಹೇಳಿದರೆ ಯಾರು? ಯಾರು? ದೋಣಿ ನಡೆಸುವವ. ದೋಣಿ ನಡೆಸುವವನು ನಾವು ಅಂಬಿಗ ಅಂತ ಕರೀತೇವೆ. ಹಾಗೆ ರಾತ್ರಿ ಹೊತ್ತಿನಲ್ಲಿ ಈ ದೋಣಿಯನ್ನು ನಡೆಸ್ತಾನೆ ಯಾರು? ಅಂಬಿಗ. ಅಂದರೆ ಅವನಿಗೆ ಬೆಳಕು ಎಲ್ಲಿಂದ? ಸುಂದರವಾದ ಬೆಳದಿಂಗಳ ರಾತ್ರಿಯಲ್ಲಿ. ಕೆಲವೊಂದು ಪ್ರವಾಸಿ ತಾಣಗಳುಂಟು. ಆ ಪ್ರವಾಸಿ ತಾಣಗಳಲ್ಲಿ ಹೊಳೆಯಲ್ಲಿ ರಾತ್ರಿ ಹೊತ್ತು ಯಾವುದು ಸಂಚಾರ ಉಂಟು, ದೋಣಿಯ ಸಂಚಾರ. ಆಗ ಯಾತ್ರಿಕರಿಗೆ ಆ ದೋಣಿಯಲ್ಲಿ ಕುಳಿತುಕೊಂಡ್ರೆ ದೋಣಿಯನ್ನು ನಡೆಸ್ತಾನೆ ಅಂಬಿಗ. ಆಗ ಸುತ್ತಲೂ ಕಾಣುವಂತಹ ಆ ರಾತ್ರಿಯ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇದೆ. ದಲ್ ಸರೋವರ ಮುಂತಾದ ಕಡೆಗಳಲ್ಲೆಲ್ಲ, ಕಾಶ್ಮೀರದ ಆ ಕಡೆಗಳಲ್ಲೆಲ್ಲ ಇಂತಹ ಯಾವುದು ಪ್ರವಾಸಿ ಕೇಂದ್ರಗಳಿವೆ. ಅಲ್ಲಿ ದೋಣಿಯಲ್ಲಿ ಕುಳಿತು ನಮಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯುವಂತಹ ಒಂದು ಸಂದರ್ಭ ಅಲ್ಲಿ ಹೋದರೆ ಉಂಟು. ಹಾಗೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಂಬಿಗನ ದೋಣಿ ಸಾಗ್ತಾ ಇರ್ತದೆ. ಸಾಧಾರಣವಾಗಿ ದೋಣಿ ಸಾಗುವಾಗ ಅಲ್ಲಿ ಪ್ರಸ್ಥಾನ ಗೀತೆ, ಅಲ್ಲಿ ಪ್ರಸ್ಥಾನ ಎನ್ನುವಂತಹ ಒಂದು ಪದ ಬಂದಿದೆ. ಪ್ರಸ್ಥಾನ ಅಂದರೆ ಅರ್ಥ ಎಂಥದ್ದು ಗೊತ್ತುಂಟಾ? ಪ್ರಯಾಣ ಅಂತ ಇರ್ತದೆ. ಆ ದೋಣಿಯ ಪ್ರಯಾಣ ಮಾಡುವಾಗ ಅಂಬಿಗನು ಒಂದು ಯಾವುದು ಹಾಡನ್ನು ಹಾಡ್ತಾರೆ. ಅಂತಹ ಒಂದು ಹಾಡು ಈ ದೋಣಿ ಸಾಗುವಾಗ ನಮಗೆ ಕೇಳಿಸ್ತದೆ. ಅಂದರೆ ತುಂಬು ನೀರಿನ ಹೊಳೆಯೋಳಂಬಿಗನ, ಅಲ್ಲಿ ಕೂಡ ಪದಗಳುಂಟು. ಹೊಳೆಯೋಳಂಬಿಗನ, ಹೊಳೆಯೋಳು ಅಂಬಿಗನ, ಹೊಳೆಯಲ್ಲಿ ಅಂಬಿಗನ ಅಂತ ಅರ್ಥ. ಹೊಳೆಯೋಳು ಕೂಡಿಸು ಅಂಬಿಗನ. ಕಿರುದೋಣಿ, ಕಿರುದೋಣಿ. ದೋಣಿ ಅಂತ ಗೊತ್ತುಂಟು. ಕಿರು ಅಂದರೆ ಸಣ್ಣ ದೋಣಿ. ದೋಣಿಯಲ್ಲಿ ದೊಡ್ಡ ದೋಣಿ ಉಂಟು, ಸಣ್ಣದು ಉಂಟು. ಕಿರುದೋಣಿ ಪ್ರಸ್ಥಾನ ಗೀತೆಯನ್ನು ಅಂದರೆ ಪ್ರಯಾಣದ ಗೀತೆ, ಹೋಗುವಾಗ ಹಾಡುವಂತಹ ಒಂದು ಗೀತೆ. ಗೀತೆ ಅಂತ ಹೇಳಿದ್ರೇನು? ಪದ್ಯ ಅಂತ ಅರ್ಥ. ಗೊತ್ತಿರುವುದು ನೀವು. ಗೀತೆ ಅಂತ ಹೇಳಿದರೆ ಪದ್ಯ. ಆ ಪ್ರಸ್ಥಾನ ಗೀತೆಯನ್ನು ಹೇಳುತ್ತಿತ್ತು, ಹೇಳುತ್ತಾ ಇತ್ತು. ಬರುವ ಮುಂದಿನ ದಿನದ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು. ಮುಂದಿನ ಪದ್ಯದಲ್ಲಿ ಕವಿಗಳು ಬರುವ ಮುಂದಿನ ದಿನದ, ನಮಗೆಲ್ಲರಿಗೂ ಗೊತ್ತುಂಟು, ಒಂದು ರಾತ್ರಿ ನಾವೆಲ್ಲರೂ ನಿದ್ರಿಸ್ತಾ ಇರ್ತೇವೆ, ನಾವು ವಿಶ್ರಾಂತಿಯನ್ನು ಪಡೀತಾ ಇರ್ತೇವೆ. ನಮ್ಮ ಕನಸು ನಾಳಿನದ್ದಾಗಿರ್ತದೆ. ನಾಳೆ ನಾವು ಏನು ಮಾಡುವುದು ಅಂದರೆ ಪ್ರತಿದಿನವೂ ಕೂಡ ನಮಗೆ ಹೊಸತನವನ್ನು ನೀಡ್ತದೆ. ಅಂದರೆ ಕಳೆದು ಹೋದ ಕಾಲ ಮತ್ತೆ ಬರುವುದಿಲ್ಲ. ಆಗ ಹೊಸತಾಗಿ ನಾವು ಮಾಡುವುದು. ಪ್ರತಿದಿನವೂ ಕೂಡ ನಾವು ಹೊಸತನ್ನು ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗೆ ಆ ಬರುವಂತಹ ಮುಂದಿನ ದಿನದ ಕನಸನ್ನು ನಾವು ಹಿಂದಿನ ದಿವಸವೇ ನಾವು ಕಾಣುತ್ತೇವೆ ಅಲ್ವಾ. ಸಾಧಾರಣವಾಗಿ ನಾವು ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗುವಾಗ ನಾಳೆ ಏನು ಮಾಡುವುದು, ನಾಳೆ ಬೆಳಗ್ಗೆ ಎದ್ದು ಏನು ಮಾಡುವುದು, ನಾಳೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಎನ್ನುವ ಒಂದು ಆಲೋಚನೆಯನ್ನು, ಒಂದು ಮುಂದಾಲೋಚನೆಯನ್ನು ನಾವೆಲ್ಲರೂ ಮಾಡ್ತೇವೆ. ಅದೇ ರೀತಿ ಬರುವ ಮುಂದಿನ ದಿನದ ಅಂದರೆ ಇವತ್ತು ರಾತ್ರಿ ಆಯಿತು, ರಾತ್ರಿ ಏನಾಗ್ತದೆ? ಬೆಳಗಾಗ್ತದೆ. ಅಂದರೆ ಆ ಮುಂದಿನ ದಿನದ ನವೋದಯಕ್ಕಾಗಿ, ಅಂದರೆ ನವ, ನಾನು ಮೊದಲೇ ಹೇಳಿದ ಹಾಗೆ ಹೊಸತನ. ನವ ಅಂತ ಹೇಳಿದರೆ ಹೊಸತು ಎನ್ನುವ ಅರ್ಥ. ಆ ನವೋದಯಕ್ಕಾಗಿ ಅಂದರೆ ಉದಯ ಅಂತ ಹೇಳಿದರೆ ಸೂರ್ಯನ ಉದಯ, ಸೂರ್ಯೋದಯ. ಆ ಹೊಸತಾದಂತಹ ಸೂರ್ಯೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು. ಈ ಪ್ರಕೃತಿ, ಇಡೀ ಪ್ರಕೃತಿ ಯಾಕಂತ ಹೇಳಿದರೆ ಬೆಳಗಾಗುವುದು ಮನುಷ್ಯನಿಗೆ ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಿಗೂ ಕೂಡ ಬೆಳಗಾಗ್ತದೆ. ಪ್ರಕೃತಿಯಲ್ಲೆಲ್ಲ ಬೆಳಕು ಕಾಣಿಸ್ತದೆ. ಅಂತಹ ಶುಭೋದಯಕ್ಕೆ ಬೇಕಾಗಿ, ಆ ಒಳ್ಳೆಯ ಸೂರ್ಯೋದಯಕ್ಕೆ ಬೇಕಾಗಿ
ಯಾರು ತಪಸ್ಸು ಕೂತುಕೊಂಡಿದ್ದಾರೆ? ಪ್ರಕೃತಿ. ನಾಳೆ ಒಂದು ಒಳ್ಳೆಯ ಶುಭ ದಿನ, ಒಳ್ಳೆಯ ಒಂದು ಬೆಳಕು ನಮ್ಮತ್ತ ಹರಿಯಲಿ ಅಂತ ಹೇಳಿಕೊಂಡು ತಪಸ್ಸು ಮಾಡಿ. ತಪಸ್ಸು ಅಂದರೆ ಅಂಥದ್ದು ತಪಸ್ಸು ಅಂತ ಹೇಳಿದರೆ ಅಲ್ವಾ, ದೇವರನ್ನು ಕುರಿತು ತಪಸ್ಸು ಮಾಡುವ ಬಗ್ಗೆ ನಾವು ಕೇಳಿದ್ದೇವೆ. ತಪಸ್ಸು ಅಂತ ಹೇಳಿದರೆ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಬೇಕು ಅಲ್ವಾ, ಹಾಗಾದರೆ ಮಾತ್ರ ದೇವರು ಉಳಿಯುವಂಥದ್ದು. ಆದರೆ ಇಲ್ಲಿ ಒಂದು ಒಳ್ಳೆಯ ಯಾವುದು ನವೋದಯಕ್ಕೆ ಬೇಕಾಗಿ, ಒಳ್ಳೆಯ ಒಂದು ಸೂರ್ಯೋದಯಕ್ಕೆ ಬೇಕಾಗಿ ಪ್ರಕೃತಿಯು ತಪಸ್ಸು ಮಾಡ್ತಾ ಕುಳಿತಿರುವಂತೆ ತೋರುತ್ತಿತ್ತು ಎಂದು ಕವಿಗಳು ಬಹಳ ಸುಂದರವಾಗಿ, ಬಹಳ ಮಾರ್ಮಿಕವಾಗಿ ಆ ಪ್ರಕೃತಿಯನ್ನು, ಆ ರಾತ್ರಿಯ ಆ ಚೆಲುವನ್ನು ಇಲ್ಲಿ ವರ್ಣಿಸಿ ಹೇಳಿದ್ದಾರೆ. ಇನ್ನು ಕಡೆಯ ಪದ್ಯ, ಶಾಂತ ರೀತಿಯೊಳಿರುಳು ಮೆಲ್ಲ ಮೆಲ್ಲನೆ ಉರುಳಿ ನಾಳಿನ ಶುಭೋದಯವ ಸಾರುತ್ತಿತ್ತು. ಶಾಂತ ರೀತಿಯಲ್ಲಿ ಅಂದರೆ ಹಗಲಿನ ಹಾಗೆಲ್ಲ ರಾತ್ರಿ ಅಲ್ವಾ, ರಾತ್ರಿ ನಿಶ್ಶಬ್ದವಾಗಿರುತ್ತದೆ, ಎಲ್ಲಿಯೂ ಕೂಡ ಸದ್ದು ಗದ್ದಲಗಳು ಕೇಳುವುದಿಲ್ಲ, ಎಲ್ಲವೂ ಶಾಂತಿಯುತವಾಗಿರ್ತದೆ, ಎಲ್ಲ ಪ್ರಶಾಂತ ವಾತಾವರಣ ಎಲ್ಲ ಕಡೆಯಲ್ಲಿಯೂ ಇರುತ್ತದೆ. ಆಗ ಶಾಂತ ರೀತಿಯಲ್ಲಿ, ಶಾಂತ ರೀತಿಯೊಳು ಇರುಳು, ಅಲ್ಲಿ ಎರಡು ಪದ ಇದೆ, ರೀತಿಯೊಳು ಇರುಳು. ರೀತಿಯಲ್ಲಿ ಇರುಳು, ಇರುಳು ಅಂತ ಹೇಳಿದರೆ ರಾತ್ರಿ. ಆ ಶಾಂತ ರಾತ್ರಿಯಲ್ಲಿ ಇರುಳು ಮೆಲ್ಲ ಮೆಲ್ಲನೆ ಉರುಳಿ, ಮೆಲ್ಲ ಮೆಲ್ಲನೆ ಅಂದರೆ ಬಹಳ ನಿಧಾನವಾಗಿ ನಿಧಾನವಾಗಿ ಉರುಳಿ ಅಂದರೆ ಉರುಳುತ್ತಾ ಸಾಗುತ್ತಾ ನಾಳಿನ ಶುಭೋದಯವ ಸಾರುತ್ತಿತ್ತು. ಅಂದರೆ ನಾಳಿನ ಮುಂದೆ ಬರುವಂಥದ್ದು, ರಾತ್ರಿ ಕಳೆದು ಬೆಳಗಾಗ್ತದೆ, ಆ ಬರುವಂತಹ ಶುಭ ಉದಯಕ್ಕೆ ಬೇಕಾಗಿ ಯಾವುದು ನಾಳಿನ ಶುಭೋದಯವ ಆ ಶುಭ ಉದಯವನ್ನು ಸಾರ್ತಾ ಇತ್ತು, ಕೂಗಿ ಹೇಳುತ್ತಾ ಇತ್ತು. ಶಾಂತ ರೀತಿಯೊಳಿರುಳು ಮೆಲ್ಲ ಮೆಲ್ಲನೆ ಉರುಳಿ ನಾಳಿನ ಶುಭೋದಯವ ಸಾರುತ್ತಿತ್ತು. ಹಾಗೆ ಶುಭೋದಯ ಅಂದರೆ ಶುಭ ಉದಯ, ಒಳ್ಳೆಯ ಒಂದು ಉದಯ ಆಗಲಿ ಅಂತ ಹೇಳಿಕೊಂಡು ಇದು ಕೂಗಿ ಹೇಳುತ್ತಾ ಇತ್ತು ಅಂತ ಕವಿಗಳು ಬಹಳ ಸುಂದರವಾಗಿ ಈ ಕವಿತೆಯಲ್ಲಿ ವರ್ಣಿಸಿದ್ದಾರೆ. ಈ ಕವಿತೆಯನ್ನು ಬಹಳ ಸುಂದರವಾಗಿ ನಮಗೆ ಹಾಡಬಹುದು, ಗುಂಪಾಗಿ ಹಾಡಬಹುದು, ವೈಯಕ್ತಿಕವಾಗಿ ಹಾಡಬಹುದು. ಅದಕ್ಕೆ ನೀವು ಪ್ರಯತ್ನಿಸಬೇಕು, ಚೆನ್ನಾಗಿ ಹಾಡಬೇಕು. ಈ ಪದ್ಯದ ಮೊದಲೇ ಒಂದು ಧ್ವನಿ ಸುರುಳಿಯನ್ನು ನೀವು ಕೇಳಿರಬಹುದು, ಅದರಲ್ಲಿ ಒಂದು ದಾಟಿಯಲ್ಲಿ ಹಾಡಿದ್ದಾರೆ. ನಿಮಗೆ ಬೇರೆ ಬೇರೆ ದಾಟಿಯ ರಾಗತಾಳ ಹಾಕಿಕೊಂಡು ಈ ಪದ್ಯವನ್ನು ನಿಮಗೆ ಹಾಡಬಹುದು ಅಲ್ವಾ. ಸರಿ, ಈಗ ಪದ್ಯ ಮುಗಿಯಿತು. ಈ ಪದ್ಯದ ಒಂದು ಆಶಯವನ್ನು ನೀವು ಬರೀಬೇಕು. ನಿಮಗೆ ಗೊತ್ತಿರುವ ಹಾಗೆ ಒಂದು ಪದ್ಯದ ಆಶಯವನ್ನು ನೀವು ಬರೀಬೇಕು. ಬರೀಬೋದಲ್ಲ? ಬರಿತೀರಲ್ಲ? ಬರೀಬೋದು, ಸುಲಭ ಉಂಟು. ಆಗ ಆಶಯ ಬರೆಯುವಾಗ ಏನೆಲ್ಲ ಇರಬೇಕು ಅದರಲ್ಲಿ? ಒಂದು ಆಶಯ ಬರೆಯುವುದು ಹೇಗೆ? ಈಗ ನೀವು 5ನೇ ತರಗತಿಯಲ್ಲಿದ್ದೀರಿ, ಪದ್ಯದ ಆಶಯಗಳನ್ನು ಬರೀಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಕೆಲವೊಂದು ಪದ್ಯದ ಆಶಯಗಳನ್ನು ಈ ಹಿಂದೆ ಬರೆದಿದ್ದೀರಿ. ಆಗ ಅದರಲ್ಲಿ ನಾವು ಕೆಲವು ಆ ಆಶಯವನ್ನು ಬರೆಯುವಾಗ ಕೆಲವು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಬರೀಬೇಕು. ಏನೆಲ್ಲ ಬೇಕು? ಒಂದು, ಆಶಯ ಸ್ಪಷ್ಟತೆ ಅದರಲ್ಲಿ ಬೇಕು. ನಾವು ಹೇಳಿದಂಥ ಆ ಪದ್ಯದಲ್ಲಿ ಕವಿಗಳು ಏನು ಹೇಳಿದ್ದಾರೆ ಎನ್ನುವುದರ ಒಂದು ಆಶಯ ಸ್ಪಷ್ಟವಾಗಿ ಬರೀಬೇಕು. ಅದರ ಪೂರ್ಣತೆಯೂ ಕೂಡ ಬೇಕು. ಅಂದರೆ ಪೂರ್ತಿ, ಅಂದರೆ ಅರ್ಧರ್ಧ ಆಶಯವನ್ನು ಬರೆಯುವುದಲ್ಲ, ಪೂರ್ತಿ ಆಶಯವನ್ನು ನೀವು ಬರೀಬೇಕು. 2, ಭಾಷಾ ಶೈಲಿಗೂ ಕೂಡ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ಅಲ್ಲಿ ಕೆಲವೊಮ್ಮೆ ವ್ಯಾಕರಣ ಬರಬಹುದು, ಆ ಅಕ್ಷರ ತಪ್ಪುಗಳಿಲ್ಲದೆ ಅಲ್ವಾ, ವಾಕ್ಯವನ್ನು ಎಲ್ಲೆಲ್ಲಿ ಯಾವ ಯಾವ ಪದಗಳನ್ನು ಬರೆದು ಆ ಭಾಷಾ ಶೈಲಿ ಏನೆಲ್ಲ ಉಂಟು, ಅದಕ್ಕೆ ಚಿಹ್ನೆಗಳು ಅದು ಇದೆಲ್ಲ ಬರ್ತದೆ, ಅದನ್ನೆಲ್ಲ ಸೇರಿಸಿಕೊಂಡು ಏನು ಮಾಡಬೇಕು? ಈ ಸಾರಾಂಶವನ್ನು ಬರೀಬೇಕು. ಪದ್ಯದ ಆಶಯ ಅಂದರೆ ಸಾರಾಂಶ ಅಂತಲೂ ಹೇಳ್ತೇವೆ ನಾವು. ಆ ಸಾರಾಂಶವನ್ನು ನೀವು ಬರೀಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ಕ್ರಮೀಕರಣ ಬೇಕು. ನಾವು ಯಾವುದನ್ನು ಬರೆಯುತ್ತೇವೋ ಅದಕ್ಕೆ ಒಂದು ಕ್ರಮೀಕರಣ ಎನ್ನುವಂಥದ್ದು ಬೇಕು. ಕ್ರಮೀಕರಣ ಅಂತ ಹೇಳಿದರೆ ಕ್ರಮವಾಗಿ ಬರೀಬೇಕು. ಪದ್ಯದ ಆಶಯವನ್ನು ಬರೆದು ನಿಮ್ಮ
ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಅದು ಒಂದು ಚಟುವಟಿಕೆ, ಯಾವುದು ಪದ್ಯದ ಸಾರಾಂಶವನ್ನು ಬರೆಯುವಂಥದ್ದು. ಇನ್ನು ಹೊಸ ಪದಗಳು, ನವೀನ ಪದಗಳು, ಅವುಗಳನ್ನು ಕಂಡುಹಿಡಿದು ಒಂದು ಪಟ್ಟಿ ಮಾಡಬಹುದು. ನಾವ್ಯಾಗಲೂ ಎಲ್ಲ ಪಾಠದಲ್ಲಿಯೂ ಎಲ್ಲ ಕವನದಲ್ಲಿಯೂ ಕೂಡ ನಾವು ಹೊಸ ಪದಗಳನ್ನು ನಾವು ಪಟ್ಟಿ ಮಾಡಿ ಬರೀತೇವೆ. ಯಾಕಂದರೆ ಎಲ್ಲ ಪದಗಳ ಪರಿಚಯ ನಮಗಾಗಬೇಕು, ಪರಿಚಯವಾಗಬೇಕು, ಅವುಗಳ ಅರ್ಥವೂ ಕೂಡ ನಮಗೆ ಗೊತ್ತಿರಬೇಕು. ಪದಗಳು ಅರ್ಥ ಆದರೆ ಮಾತ್ರ ನಮಗೆ ಯಾವುದು ಆ ವಾಕ್ಯವನ್ನು ಇಲ್ಲದ್ರೆ ಪಾಠವನ್ನು ಅರ್ಥೈಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಈಗ ಈ ಪದ್ಯದಲ್ಲಿ ಯಾವುದೆಲ್ಲ ನವೀನ ಪದಗಳು, ಹೊಸ ಪದಗಳು ಬಂದಿದೆ, ಯಾವುದನ್ನೆಲ್ಲ ಗುರುತಿಸ್ಬೋದು ನಮಗೆ? ಯಾವುದು ನೋಡುವ ಒಂದೊಂದೇ. ಮುಗಿಲು. ಮುಗಿಲು ಅಂದರೆ ಏನು ಅಂತ ಗೊತ್ತುಂಟು ನಿಮಗೆ? ಅರ್ಥ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲ ಇದ್ದರೆ ಅರ್ಥಕೋಶವನ್ನು ಒಮ್ಮೆ ನೋಡಿದರೆ ಅದರಲ್ಲಿ ನಿಮಗೆ ಅರ್ಥಗಳು ಲಭ್ಯವಾಗ್ತದೆ. ಇನ್ನು ಜೋಗುಲ, ಜೋಗುಲ. ಮತ್ತು ಇರುಳು, ಇರುಳಿಗೆ ಪರ್ಯಾಯ ಪದಗಳನ್ನು ಕೂಡ ಬರೆಯಬಹುದು ಅಲ್ವಾ? ಒಂದಕ್ಕಿಂತ ಹೆಚ್ಚು ಅರ್ಥ ಬರುವಂಥ ಪದಗಳು ಇರುಳು ಎನ್ನುವುದಕ್ಕೆ ಉಂಟು ಅಲ್ವಾ? ಅದನ್ನು ಕೂಡ ಬರೆಯಬಹುದು. ಇನ್ನು ಹೊಂಗನಸು, ಹೊಂಗನಸು. ಮತ್ತು ಮುಗುಳಿರುವ. ಇನ್ನು ಜೇನುಗನಸು. ಮತ್ತು ನರುಗಂಪು. ಮತ್ತು ಮುಂದೇನು? ಪ್ರಸ್ಥಾನ. ಮತ್ತು ಪ್ರಸ್ಥಾನ, ಮತ್ತು ನವೋದಯ, ತಪ, ಉದರ. ಹೀಗೆ ಹಲವಾರು ಹೊಸ ಪದಗಳನ್ನು ಇದರಲ್ಲಿ ಬರೆಯಬಹುದು. ಇನ್ನು ಬೇರೆ ಯಾವ ಚಟುವಟಿಕೆ ಮಾಡ್ಬೋದು ಇದರಲ್ಲಿ? ಬೇರೆ ಯಾವ ಚಟುವಟಿಕೆ ಮಾಡ್ಬೋದು? ಹಲವಾರು ಚಟುವಟಿಕೆಗಳನ್ನು ನಿಮ್ಮ ಪಾಠ ಪುಸ್ತಕದ ಕೊನೆಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಮುಂದಿನ ಕ್ಲಾಸಿನಲ್ಲಿ ನಾವು ನೋಡುವ. ಈಗ ಇದು ಮುಂದಿನ ಕ್ಲಾಸಿಗೆ ಬರುವಾಗ ಏನು ಮಾಡಬೇಕು? ನೀವು ಈ ಚಟುವಟಿಕೆಗಳನ್ನು ಮಾಡಿರಬೇಕು. ಒಂದು ಪದ್ಯದ ಸಾರಾಂಶ ಬರೆಯುವುದು, ಮತ್ತು ಹೊಸ ಪದಗಳನ್ನು ಅದರಿಂದ ಹುಡುಕಿ ಬರೆದು ಅವುಗಳ ಅರ್ಥವನ್ನು ಬರೆಯುವುದು, ಇಷ್ಟು ಮಾಡಬೇಕು. ಇನ್ನು ಈ ಪದ್ಯವನ್ನು ಬರೆದವರು ಯಾರು? ಯಾಕೆಂತ ಹೇಳಿದರೆ ಯಾವುದೇ ಒಂದು ಕೃತಿಯನ್ನು ಓದುವಾಗ ಆ ಕೃತಿಯ ರಚನೆಕಾರರು ಯಾರು, ಅದನ್ನು ನಮಗೆ ಒದಗಿಸಿಕೊಟ್ಟವರು ಯಾರು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಅವರೇ ಯಾವುದಾದ್ರೂ ಒಂದು ಕವಿಗಳಿರ್ಬೋದು. ಯಾಕಂತ ಹೇಳಿದರೆ ನಮ್ಮ ಈ ಕನ್ನಡ ಭಾಷೆಯನ್ನು ನಾವು ಕಲಿಯುವಾಗ ಕವಿಗಳ ಕುರಿತು ಕೂಡ ನಮಗೆ ಗೊತ್ತಿರಬೇಕು ಅಲ್ವಾ? ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಹಲವಾರು ಕವಿಗಳಿದ್ದಾರೆ. ಆ ಕವಿಗಳ ಹೆಸರೆಲ್ಲ ನಮಗೆ ನೆನಪಿರಬೇಕು, ಮತ್ತು ಸ್ವಲ್ಪ ಅವರ ಕೃತಿಗಳು ಕೂಡ ನಮಗೆ ಅವರ ಕೃತಿಗಳು ಯಾವುದು ಎನ್ನುವುದನ್ನು ನಾವು ಕಲಿತುಕೊಳ್ಳಬೇಕು. ಆಗ ಈ ಪದ್ಯವನ್ನು ಬರೆದವರು ಎಸ್.ವಿ. ಪರಮೇಶ್ವರ ಭಟ್ಟರು. ಈ ಪದ್ಯವನ್ನು ಬರೆದವರು ಎಸ್.ವಿ. ಪರಮೇಶ್ವರ ಭಟ್ಟರು. ಅವರ ಒಂದು ಕವಿ ಪರಿಚಯವನ್ನು ನಾನು ನಿಮಗೆ ಈಗ ಹೇಳ್ತೇನೆ. ಎಸ್.ವಿ. ಪರಮೇಶ್ವರ ಭಟ್ ಕನ್ನಡದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾದ ಶ್ರೀ ಎಸ್.ವಿ. ಪರಮೇಶ್ವರ ಭಟ್ಟರು 1914 ಫೆಬ್ರವರಿ 8ರಂದು ವಿದ್ಯಾರಣ್ಯಪುರದಲ್ಲಿ ಜನಿಸಿದರು. ಇವರ ತಂದೆ ಸದಾಶಿವರಾಯರು, ತಾಯಿಯ ಹೆಸರು ಲಕ್ಷ್ಮಮ್ಮ. ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೆಂಗಳೂರಿನಿಂದ MA ಪದವಿ ಪಡೆದರು. ಇಂದ್ರಚಾಪ, ಗಗನಚುಕ್ಕಿ, ಸೀಳುನೋಟ, ಕಣ್ಣು ಮುಚ್ಚಾಲೆ, ಗೀತಗೋವಿಂದ ಮುಂತಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಚಾವುಂಡರಾಯ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ
ಪರಿಷತ್ತಿನ ಗೌರವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದಿಷ್ಟು ಅವರ ಒಂದು ಕಿರು ಕವಿ ಪರಿಚಯ. ಇನ್ನು ಇದರಲ್ಲಿರುವಂತಹ ಈ ಕವನದಲ್ಲಿರುವಂತಹ ಬಾಕಿ ವಿಷಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡುವ. ಅದುವರೆಗೆ ನೀವು ಈಗಲೇ ನಿಮ್ಮಲ್ಲಿ ಮಾಡಲಿಕ್ಕೆ ಹೇಳಿರುವಂತಹ ಚಟುವಟಿಕೆಗಳನ್ನು ಅದನ್ನು ಪೂರ್ತಿಗೊಳಿಸಿ ಮುಂದಿನ ತರಗತಿಗೆ ಅದನ್ನು ತಯಾರು ಮಾಡಿ ಇಡಬೇಕು. ಇವತ್ತಿನ ತರಗತಿಯನ್ನು ನಾವು ಪೂರ್ತಿಗೊಳಿಸುವ. ಎಲ್ಲರಿಗೂ ಕೂಡ ವಂದನೆಗಳು.